ಮಾನ್ಯ ಅಧ್ಯಕ್ಷರೇ, ಕೂತ್ಕೊಂಡಿವ್ರಿ. ರಾಜ್ಯಪಾಲರ ವಂದನಾ ನಿರ್ಣಯದ ಕುರಿತಂತೆ ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಂತ ನಿಮಗೆ ಮತ್ತು ನಮ್ಮ ಪಾರ್ಟಿಯ ನಾಯಕರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ರಾಜ್ಯಪಾಲರ ಭಾಷಣ ಕಳೆದ ಹಲವು ವರ್ಷಗಳಿಂದ ನಾನು ಕೇಳ್ತಾ ಬಂದಿದ್ದೇನೆ. ಇಷ್ಟು ನೀರಸವಾಗಿ ಯಾವುದೇ ದೃಷ್ಟಿಕೋನವನ್ನು ಇಟ್ಟುಕೊಳ್ಳದೆ ಸಂಭ್ರಮವೂ ಇಲ್ಲದಂತ ಒಂದು ರಾಜ್ಯಪಾಲರ ಭಾಷಣವನ್ನ ಈ ಸರ್ಕಾರ ಹೇಳಿಸಿದೆ. ಸುಮಾರು 38 ಪುಟಗಳ ಈ ರಾಜ್ಯಪಾಲರ ಭಾಷಣದಲ್ಲಿ ಎಷ್ಟು ಯೋಜನೆಗಳು ಸುಳ್ಳು ಹೇಳಿದ್ದಾರೆ, ಯಾವುದನ್ನ ಈ ಸರ್ಕಾರ ಕಾರ್ಯಗತಗೊಳಿಸಲಿಕ್ಕೆ ಸಾಧ್ಯ ಆಗಿಲ್ವೋ ಅದನ್ನ ಹೇಗೆ ಸುಳ್ಳು ಹೇಳಿದ್ದಾರೆ ಅನ್ನೋದು ನನ್ನ ನಂತರಕ್ಕೆ ಬರ್ತೇನೆ. ಅಂದ್ರೆ ರಾಜ್ಯಪಾಲರ ಮುಖಾಂತರ ಜನರಿಗೆ ಸುಳ್ಳು ಹೇಳುವಂತ, ಈ ಸದನಕ್ಕೆ ದಿಕ್ಕು ತಪ್ಪಿಸುವಂತ ಪ್ರಯತ್ನವನ್ನು ರಾಜ್ಯಪಾಲರ ಮುಖಾಂತರ ಈ ಸರ್ಕಾರ ಮಾಡ್ತಾ ಬಂದಿದೆ. ನಾನು ದಾರಾ ಬೇಂದ್ರೆ ಅವರ ಒಂದು ಕವನ ನನಗೆ ನೆನಪಾಗುತ್ತೆ ಮಾನ್ಯ ಅಧ್ಯಕ್ಷರೇ. ನಾನು ಕಾಲೇಜು ದಿನಗಳಲ್ಲಿದ್ದಾಗ ಆ ಹಾಡನ್ನ ಅಥವಾ ಆ ಕವನವನ್ನು ನಾವು ಕೇಳ್ತಾ ಇದ್ವಿ. ಇಲ್ಲಿ ಕೂತಿರುವಂತವ್ರು ಎಲ್ಲರೂ ಕೂಡ ಕೇಳುವಂತವ್ರು. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾಯಾಂಗ ನೋಡಲಿ ನಿನ್ನ ಅನ್ನುವಂತ ಒಂದು ದಾರಾ ಬೇಂದ್ರೆ ಅವರ ಕವನವನ್ನು ನಾವು ಕೇಳಿದ್ವಿ. ಇದನ್ನು ಬಹಳ ಪ್ರಾಸವಾಗಿ ಕೇಳ್ತಾ ಇದ್ದಾಗ ಇದೊಂದು ಪ್ರೇಮ ಗೀತೆ ಅಂತ ನಂಗೆ ಅನಿಸಿತ್ತು. ಬಹಳ ಚೆನ್ನಾಗಿ ಕಾಲೇಜುಗಳಲ್ಲಿದ್ದಾಗ ಇದೊಂದು ಬಹಳ ಪ್ರೇಮ ಗೀತೆ ಅಂತ ನಂಗೆ ಅನ್ನಿಸ್ತಿತ್ತು. ನೀ ಹೆಂಗ ನೋಡಬೇಡ ನನ್ನ, ತಿರುಗಿ ನಾ ಹೆಂಗ ನೋಡಲಿ ನಿನ್ನ ಅಂತ ನನಗೆ ಪ್ರೇಮ ಗೀತೆ ಅಂತ ಅನಿಸ್ತಿತ್ತು. ನಂತರ ಗೊತ್ತಾಯ್ತು ಇದೊಂದು ಶೋಕ ಗೀತೆ ಅಂತ. ಅವರು ತನ್ನ ಮಗ ಸತ್ತೋದಾಗ ತನ್ನ ಹೆಂಡತಿಯನ್ನು ನೋಡಿಕೊಂಡು ಹೇಳಿದ್ರು ಅನ್ನೋದು ನಂತರ ಗೊತ್ತಾಯಿತು. ಈ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೂಡ ಆರಂಭದಲ್ಲಿ ಪ್ರೇಮಗೀತೆ ಅಂತಾನೆ ಜನ ಅನ್ಕೊಂಡಿದ್ದು. ನಂತರ ನಿಧಾನವಾಗಿ ಜನರಿಗೆ, ರಾಜ್ಯದ ಜನರಿಗೆ ಆ ಗ್ಯಾರಂಟಿ ಯೋಜನೆಯ ಫಲಾನುಭವಿಗಳ ಅನ್ನಿಸ್ಲಿಕ್ಕೆ ಶುರುವಾಯಿತು. ಈ ಗ್ಯಾರಂಟಿ ಯೋಜನೆಗಳು ಪ್ರೇಮಗೀತೆ ಅಲ್ಲ, ಇದು ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇದು ಶೋಕಗೀತೆ ಆಗ್ತಾ ಇದೆ ಅಂತೇಳಿ ರಾಜ್ಯದ ಜನರಿಗೂ ಕೂಡ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ. ಯಾಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಚುನಾವಣೆಯ ಪೂರ್ವದಲ್ಲಿ ಇವರ ಪ್ರಣಾಳಿಕೆಗಳು, ಇವರ ಭಾಷಣಗಳು ಇದೆಲ್ಲದನ್ನು ನೋಡಿದಾಗ ಬಹಳ ಸ್ವರ್ಗನೇ ಸೃಷ್ಟಿ ಮಾಡಿಬಿಡ್ತಾರೆ. ಮಾದೇವಪ್ಪಂಗೂ ಫ್ರೀ, ಕಾಕಾ ಪಾಟೀಲಿಗೂ ಫ್ರೀ ಇಂತಿಂಗೆಲ್ಲ ಹೇಳಿದಾಗ ಬಹಳ ದೊಡ್ಡ ಪ್ರಮಾಣದ ಒಂದು ಸಂಭ್ರಮ ಇಡೀ ರಾಜ್ಯದಲ್ಲಿ ನಿರ್ಮಾಣ ಆಗಿತ್ತು. ನಿಮಗೆ ಅದಕ್ಕೆ 136 ಸೀಟ್ ಕೊಟ್ಟಿದ್ದಾರೆ, ನಾವು ಅದನ್ನು ಅಭಿನಂದಿಸ್ತೇನೆ. ನಾನು ಅದಕ್ಕೆ ವಿರೋಧ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ತಂದು ಹೇಗೆ ದಿಕ್ಕು ತಪ್ತಾ ಇದ್ದೀರಿ ನೀವು? ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಕ್ಕೆ ಮಾಡಬೇಕಾದ್ರೆ ನಿಮ್ಮಲ್ಲೇ ಆಗಿರುವಂತ ಗೊಂದಲಗಳೆಷ್ಟು? ಈಗ ಗ್ಯಾರಂಟಿ ಯೋಜನೆಗಳನ್ನ ಸರಿಯಾದ ಸಮಯಕ್ಕೆ ತಲುಪಿಸ್ಲಿಕ್ಕೆ ಆಗದೆ ಅದನ್ನ ಜನ ಅದನ್ನ ಯಾಕೆ ಹಾಕ್ತಿದ್ದೀರಿ ಅಂತ ಕೇಳ್ತಾ ಇದ್ದಾಗ ನೀವು ದಾರಾ ಬೇಂದ್ರೆ ತರ ನೀ ಹಿಂಗ ನೋಡಬೇಡ ನನ್ನ ಅಂತ ನೀವು ಮತದಾರರಿಗೆ ಹೇಳ್ತಾ ಇದ್ದೀರಿ. ಮತದಾರ ನೀವು ನನಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ಲಿಲ್ಲ, ನಾನಂಗೆ ನಿಮ್ಮನ್ನು ತಿರುಗಿ ನೋಡ್ಲಿ ಅಂತೇಳಿ ಮತದಾರ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಈ ರೀತಿಯಾದಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಯಾಕೆ ಬಂತು? ಮಾನ್ಯ ಅಧ್ಯಕ್ಷೆ, ಗ್ಯಾರಂಟಿ ಯೋಜನೆಗಳಲ್ಲಿ ನಾವ್ಯಾರು ಬಿಜೆಪಿನವರು ಗ್ಯಾರಂಟಿಗಳಿಗೆ ವಿರೋಧ ಮಾಡಲಿಲ್ಲ ಯಾವತ್ತೂ ಕೂಡ. ಆ 5 ಯೋಜನೆಗಳನ್ನ ಸರಿಯಾಗಿ ಜಾರಿ ತನ್ನಿ ಅನ್ನೋದನ್ನು ಕೂಡ ಇವತ್ತಿಗೂ ಕೂಡ ನಾವು ಹೇಳ್ತಾ ಇರೋದು. ಆದ್ರೆ ಆಡಳಿತ ವ್ಯವಸ್ಥೆ, ಮುಖ್ಯಮಂತ್ರಿಗಳು, ಮಂತ್ರಿಗಳು ಗ್ಯಾರಂಟಿ ಯೋಜನೆಯ ಕುರಿತಂತೆ ಕೊಡ್ತಾ ಇರುವಂತಹ ಹೇಳಿಕೆಗಳ ಗೊಂದಲದ ಕಾರಣಕ್ಕೆ ರಾಜ್ಯದ ಜನ ಯಾವ ಈ ಯೋಜನೆಯಿಂದ ಒಂದು ಹಿತಾನುಭವ ಅಂತ ಅನ್ನಿಸ್ಬೇಕಾಗಿತ್ತೋ ಆ ಹಿತಾನುಭವ ರಾಜ್ಯದ ಜನರಿಗೆ ಆಗಲಿಲ್ಲ. ನೀವು ರಾಜ್ಯಪಾಲರ ಭಾಷಣದಲ್ಲಿ 90,000 ಕೋಟಿ ರೂಪಾಯಿಯನ್ನು ಇದಕ್ಕೆ ನಾವು ವಹಿಸಿದ್ದೇವೆ, 1.25 ಕೋಟಿ ಕುಟುಂಬಗಳಿಗೆ ಇದರಿಂದ ಲಾಭ ಆಗಿದೆ ಅನ್ನೋದನ್ನೆಲ್ಲದನ್ನು ಕೂಡ ರಾಜ್ಯಪಾಲರ ಭಾಷಣದಲ್ಲಿ ಹೇಳಿದಿರಿ. ನನಗೆ ಬಹಳ ಆಶ್ಚರ್ಯ ಆಗಿದ್ದು, ಆಡಳಿತ ಯಂತ್ರ ಹೆಂಗಿದೆ ಅನ್ಲಿಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ 5-6 ತಿಂಗಳಿಂದ ಬರಲೇ ಇಲ್ಲ. ಯಾಕೆ 5-6 ತಿಂಗಳಿಂದ ಬರಲಿಲ್ಲ ಅಂತೇಳಿ ಪತ್ರಿಕೆಗಳೆಲ್ಲ ಬಹಳ ದೊಡ್ಡ ಸುದ್ದಿ ಆದಾಗ ಮಂತ್ರಿಗಳು ಹೇಳ್ತಾರೆ, ಗೃಹಲಕ್ಷ್ಮಿ ಗೃಹಲಕ್ಷ್ಮಿ 4-5 ತಿಂಗಳಿಂದ ಬರಲಿಲ್ಲ ಅಂತ ಆದಾಗ ಮಂತ್ರಿಗಳು ಹೇಳ್ತಾರೆ, ನನಗೆ ಹುಷಾರಿರಲಿಲ್ಲ, ನನಗೆ ಆರೋಗ್ಯ ಸರಿಲಿಲ್ಲ, ಅದಕ್ಕೆ ಗೃಹಲಕ್ಷ್ಮಿ ಬರಲಿಲ್ಲ ಅಂತ. ಇವ್ರು ಮನೆಯಿಂದ ಕೊಡ್ತಾ ಇರೋದಲ್ಲ.
ಇವ್ರು ಪ್ಯಾಕೆಟ್ ನಿಂದ ಕೊಡ್ತಾ ಇರೋದಲ್ಲ. ಒಂದು ಸರ್ಕಾರದ ವ್ಯವಸ್ಥೆನಲ್ಲಿ ಪ್ರತಿ ತಿಂಗಳು ತಲುಪಬೇಕು ಅಂತ ಒಂದು ವ್ಯವಸ್ಥೆ ಇದೆ. ಅದನ್ನ ಬಿಟ್ಟು ನನಗೆ ಹುಷಾರಿರ್ಲಿಲ್ಲ, ಅದಕ್ಕೆ ಗೃಹಲಕ್ಷ್ಮಿ ತಲುಪಲಿಲ್ಲ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ಸರ್? 2 ನಿಮಿಷ. ಹಾಗಾಗಿ ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಿ? ಈಗ ಮನೆ ನೀವು ರಾಜ್ಯಪಾಲ ಈಗ ಮಾತಾಡೋ. ನಾವೇನು ಮಾಡಲ್ಲ, 2 ನಿಮಿಷ ಕೊಟ್ರೆ ಸುಲಿಗೆ ಕೊಟ್ರೆ ನೀವು ಮಾತಾಡಿ. ಆಮೇಲೆ ಶಿವಲಿಂಗ 1 ನಿಮಿಷ. ನಾನು ನಿಮ್ಮ ಅಧ್ಯಕ್ಷರೇ, ನಮ್ಮಲ್ಲಿ ನೀವು 1 ನಿಮಿಷ ಹೇಳಿ. ನಾನು ಶಾಸಕದೇನೆ. ಬೆಳಿಗ್ಗೆ ತಾವ ಹೇಳಿರಿ, ಮಾತಾಡುವಾಗ ಅಬ್ಜೆಕ್ಟ್ ಮಾಡಬೇಡ್ರಿ, ನೋಟ್ ಮಾಡಿ ಇಟ್ಕೋರಿ. ನಿಮ್ಮ ಈಗ 1 ನಿಮಿಷ ಮಾತಾಡ್ದವ್ರು ಯೋಗ್ಯ ಮಾತಾಡ್ತೀವಿ. ಸುನಿಲ್ ಕೂತ್ಕೊಂಡಿದ್ದಾರೆ ಬೇಗ ಸರ್. ಹೇಳ್ಬೇಡ ಅಂತೀರಿ ಅವ್ರು. ಸುನಿಲ್ ಈಲ್ಡ್ 1 ನಿಮಿಷ ಕೂತ್ಕೊಂಡಿದ್ದಾರೆ ಅವ್ರು ಮಾತಾಡಿದವರು. ಸರ್, ಮಂತ್ರಿಗಳು ಲೈಫ್ ಥ್ರೆಟನಿಂಗ್ ಆಕ್ಸಿಡೆಂಟ್ ಆಗಿದೆ, ಅವ್ರಿಗೆ ಫ್ರಾಕ್ಚರ್ ಹಾಕಿ ಮಲಗಿದ್ದಾರೆ. ಓಕೆ. ಈ ನಡುವೆ ಪೊಲಿಟಿಕಲ್ ಅಡ್ವಾಂಟೇಜ್ ತಗೊಂಡು ಆ ತರ ಮಾತಾಡೋದಕ್ಕಿಂತ ಮೀಟಿಂಗ್ ಕಂಡಕ್ಟ್ ಮಾಡಿ ಯಾವ ರೀತಿ ದುಡ್ಡನ್ನ ಒದಗಿಸಬೇಕು ಅನ್ನೋ ವಿಚಾರದಲ್ಲಿ ಶಾರ್ಟ್ ಫಾಲ್ಸ್ ನ ಹೇಳೋದು ತಪ್ಪು ಅನ್ನೋದಕ್ಕೋಸ್ಕರ ನಾನು ಅಧ್ಯಕ್ಷರೇ